ಚರ್ಚೆ ಮಾಡಿದ್ವಿ, ಸಂಪುಟದಲ್ಲಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಈ ರೋಸ್ಟರ್ ಪದ್ಧತಿಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇವರು ಯಾರು DPRನವರು, ಆಮೇಲೆ ಸೋಷಿಯಲ್ ವೆಲ್ಫೇರ್ನವರು, ಆಮೇಲೆ ಇವರೆಲ್ಲರನ್ನು ಸದಸ್ಯರನ್ನ ಮಾಡಿ ಅಧ್ಯಕ್ಷತೆಯನ್ನ ಚೀಫ್ ಸೆಕ್ರೆಟರಿಗೆ ಮಾಡಿದ್ದಾರೆ. ಸರ್ಕಾರ ಅನಗತ್ಯ ವಿಳಂಬ ಮಾಡ್ತಾ ಇದೆ ಅಂತ ಆರೋಪ ಇಲ್ಲ. ನಾವು ನೋಡಿ, ಒಂದ್ಸಾರಿ ಮಾಡಿದ್ಮೇಲೆ, ಒಂದು ಕಾನೂನು ಮಾಡಿದ್ಮೇಲೆ ಇಟ್ ಶುಡ್ ಸ್ಟ್ಯಾಂಡ್ ದಿ ಟೆಸ್ಟ್ ಆಫ್ ಲಾ. ನಾವೇನೇ ಮಾಡಿದ್ರು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಅದಕ್ಕಾಗಿ ಈಗ ಚೀಫ್ ಸೆಕ್ರೆಟರಿಯಲ್ಲಿ ಅವರ ಅಧ್ಯಕ್ಷತೆ ಅದು ಒಂದು ವಾರದೊಳಗಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಸಂಪುಟಕ್ಕೆ ಬರುತ್ತೆ ಅದು ಅಂತ ಅಂದ್ಕೊಳ್ತೀನಿ. ನಾವ್ಯಾರೂ ಅದಕ್ಕೆ ವಿರೋಧ ಇಲ್ಲ. ಯಾವ ರೀತಿ ಸೈಂಟಿಫಿಕ್ ಆಗಿ ಮತ್ತು ಒಂದು ಕಾನೂನಿನಾತ್ಮಕವಾಗಿ ಆಗಬೇಕು ಅನ್ನೋದು ಅಷ್ಟೇ ನಮಗೆ ಇರುವಂತ. KN ರಾಜಣ್ಣ ಅವರು ಸಿಎಂ ಅಸಹಾಯಕರಾಗಿದ್ದಾರೆ, ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಆಗ್ತಿದೆಯಲ್ಲ, ಸಿಎಂ ಅವರು ಸೈಲೆಂಟ್ ಆಗಿದ್ದಾರೆ, ಪ್ರಶ್ನೆ ಮಾಡ್ತಾ ಇಲ್ಲ. ಅವರ ವೈಯಕ್ತಿಕವಾದಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಅದು. ಸಮುದಾಯನೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆಗ್ಬೋದು. ಅಲ್ಲ, ಸಮುದಾಯದ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸಮುದಾಯ ಅಂತ, ಮುಸ್ಲಿಂ ಸಮುದಾಯ. ಯಾಕೆ ಮುಸ್ಲಿಂರ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ನೋಡಿ, ಅದು ಬೇರೆ ಇದರಲ್ಲಿ ನಾನು ಅವರ ರಿಯಾಕ್ಷನ್ಗೆ ನನ್ನನ್ನು ಕೇಳಬೇಕು. ಆದರೆ ನಾನು ಹೇಳುವಂತದ್ದು, ನಾವು ಮೈನಾರಿಟಿಯವರನ್ನ ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದಾಗೂ ಕೂಡ 2 ಚುನಾವಣೆಯನ್ನು ಮಾಡಿದಾಗಲೂ ಅವರು ನಮ್ಮ ಬೆನ್ನಿಗೆ ನಿಂತಂತವರು. ಇವತ್ತು ಕೂಡ ಅದು ಒಂದು ರೀತಿಯಲ್ಲಿ ಗಿವ್ ಅಂಡ್ ಟೇಕ್. ಅವರ ಅಭಿವೃದ್ಧಿಯನ್ನ ನಾವು ನೋಡಬೇಕು, ಅವರ ಬೆಳವಣಿಗೆಯನ್ನ ನಾವು ನೋಡಬೇಕು. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಅವರ ಬೆಳವಣಿಗೆಯನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ದಾವಣಗೆರೆ ಒಂದು ಸೀಟ್ನಿಂದ ಎಲ್ಲವೂ ಬದಲಾವಣೆ ಆಗ್ಬಿಡುತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡಿದ್ರೆ ಅದು ಬಹಳ ದೊಡ್ಡ ತಪ್ಪು. ಆದ್ರಿಂದ ನಾವು ಅವರು ಸಹೋದರತ್ವ ಭಾವನೆಯಿಂದ ಇದ್ದೇವೆ. ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ. ಅದ್ರ ಜೊತೆಗೆ ಒಂದು ಅಸೆಂಬ್ಲಿನಲ್ಲಿ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಸರ ಮಾಡುವಂತ ಅಗತ್ಯನೂ ಇಲ್ಲ. ಒಂದು ವೇಳೆ ಆ ಥರ ಇದ್ರೆ ನಾವು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸಿಕೊಳ್ತೇವೆ.